ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಫೆಬ್ರವರಿ 17, 2026ರಂದು ಸಮರ್ಥನಂ ಅಂಗವಿಕಲ ಸಂಸ್ಥೆ ಮೈಸೂರು ವಿಕಲಚೇತನರಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ಡಾಕ್ಟರ್ ಮಹಾಂತೇಶ ಜಿಕೆ, ಫೌಂಡರ್ ಮ್ಯಾನೇಜಿಂಗ್ ಟ್ರಸ್ಟಿ ಸಮರ್ಥನಂ ಅಂಗವಿಕಲ ಸಂಸ್ಥೆ, ಶ್ರೀ ವಿ.ಎಸ್. ಮಲ್ಲಿಕಾರ್ಜುನ ಸ್ವಾಮಿ, ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು. ಅತಿಥಿಗಳು ಲಯನ್ ಎಸ್ ಮೂರ್ತಿ ಅಧ್ಯಕ್ಷರು, MDDA ಮೈಸೂರು ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಮೈಸೂರು, ಶ್ರೀ ಇಳಂಗೋವನ್ ಪ್ರಾಂಶುಪಾಲರು, JSS ವಿಶೇಷಚೇತನರ ಪಾಲಿಟೆಕ್ನಿಕ್ ಮೈಸೂರು, ಶ್ರೀ ಎನ್ ಶ್ರೀಧರ್ ದೀಕ್ಷಿತ್ ಸಮಾಜ ಸೇವಕರು, ವಿಭಾಗೀಯ ಮುಖ್ಯಸ್ಥರು, ಎಲ್ಲ ಸಿಬ್ಬಂದಿಗಳು, ಶಾಲೆಯ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸ್ಥಳ ಕಿರುರಂಗ ಮಂದಿರ, ಕಲಾಮಂದಿರ ಆವರಣ, ಮೈಸೂರು. ವೇದಿಕೆ ಬಂದಿರುವ ಎಲ್ಲ ಆತ್ಮೀಯ ಗಣ್ಯರಾದ ಮಲ್ಲಿಕಾರ್ಜುನ ಸ್ವಾಮಿ ಸರ್ ಅವರೇ, ಆತ್ಮೀಯ ಸ್ನೇಹಿತರಾದ ಲಯನ್ ಮೂರ್ತಿಯವರೇ, ಶ್ರೀಧರ್ ದೀಕ್ಷಿತ್ ಅವರೇ, ತಾಯಿ ಸ್ವರೂಪರಾದ ಮೇಡಮ್ ವಸಂತಿಯವರೇ, ಇತರ ಗಣ್ಯರೇ, ಮೈಸೂರು ಸಮರ್ಥನಂ ನೇತೃತ್ವ ವಹಿಸಿ ಅತ್ಯಂತ ಉತ್ಸಾಹ ಹುರುಪಿನಿಂದ ಪ್ರತಿ ವರ್ಷ ಬೆಂಗಳೂರಲ್ಲಿ ನಾವು ಆನಿವರ್ಸರಿ ಮಾಡೋದಕ್ಕಿಂತ ವಿಜೃಂಭಣೆಯಿಂದ ಮಾಡ್ತಾ ಇರ್ತಕ್ಕಂಥ ಆತ್ಮೀಯ ಶಿವರಾಜ್ ತಂಡದವರೇ, ವಿದ್ಯಾರ್ಥಿಗಳೇ, ಪೋಷಕರೇ, ಆಹ್ವಾನಿತರೇ ಹಾಗೂ ಮಾಧ್ಯಮ ಮಿತ್ರರೇ, ಸಮರ್ಥನಂ ಪ್ರಾರಂಭದಿಂದಲೂ ಕಾರ್ಯಕ್ರಮಗಳನ್ನು ಆಚರಿಸೋದ್ರಲ್ಲಿ ತುಂಬ ಸಂತೋಷ ಪಡುತ್ತೆ. ಯಾಕಂದ್ರೆ ಜೀವನದಲ್ಲಿ ಪ್ರತಿ ಕ್ಷಣನೂ ಮೈಸೂರು ಕಲ್ಯಾಣ ಮಂಟಪ ಮಾಲೀಕರ ಸಂಘದ ಅಧ್ಯಕ್ಷ. ಕಳೆದ 6 ವರ್ಷಗಳಿಂದ ಮೈಸೂರಿನ ಡೆಫ್ ಅಸೋಸಿಯೇಷನ್ ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಲವಾರು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ರು ತೃಪ್ತಿ ಸಿಗ್ತಾ ಇರುವಂಥದ್ದು ಸಂಘ ಸಂಸ್ಥೆ ಅಂದರೆ ನಮ್ಮ ಡೆಫ್ ಅಸೋಸಿಯೇಷನ್ ಕಿವುಡು ಮೂಗರ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರುವಂಥದ್ದು ನನಗೆ ತೃಪ್ತಿಯನ್ನು ಸಿಗ್ತಾ ಇದೆ. ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ. ಸಮರ್ಥನ ವಾರ್ಷಿಕೋತ್ಸವ ಕೂಡ ಶುರು ಆಗಿದೆ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಸಮರ್ಥನ 1997 26 ಫೆಬ್ರವರಿ ಮಹಾಂತೇಶ್ ಅವರು, ನಾಗೇಶು ಮತ್ತೆ ಅವ್ರ ಜೊತೆಗೆ ನಾನು ಕೂಡಿ ಸ್ಥಾಪನೆ ಆಗಿದ್ದು ಸಂಸ್ಥೆ. ಇದು 29 ವರ್ಷ ಕಳೆದು 30ನೇ ಹೆಜ್ಜೆ ನಾವು ಇಡ್ತಾ ಇದ್ದೀವಿ. ಸೊ ಹಾಗಾಗಿ ಇದಕ್ಕೆ ಪ್ರತಿಯೊಬ್ಬರೂ ಕಾರಣ ಆಗಿರ್ತಾರೆ ಅಂತ ನಾನು ಹೇಳ್ತೀನಿ. ಬೆಂಗಳೂರಿನಿಂದ ಬಂದಿದ್ದು ಮಹಾಂತೇಶ್ ಸರ್ ಅವರು ಬಹಳ ಒಳ್ಳೆಯ ನುಡಿಗಳನ್ನ ಹೇಳಿದ್ದಾರೆ. ಮೂರ್ತಿ ಸರ್ ಅವರು ಇಂಥ ಸಂಸ್ಥೆ ಬೆಳೆಯೋದ್ರ ಮೂಲಕ ಎಷ್ಟೊಂದು ಜನರಿಗೆ ಇರುವ ಕೊರತೆಗಳನ್ನ ತುಂಬಿಕೊಡ್ತಾರೆ. ಅವರು ಯಾರಿಗೂ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಅನ್ನುವ ದಿಕ್ಕಿನಲ್ಲಿ ಅವರನ್ನ ಎಲ್ಲ ರೀತಿಯಲ್ಲೂ ಕೂಡ ಸಮರ್ಥವಾಗಿ ಸಮಾಜದ ಪ್ರಜೆಗಳಾಗಿ ರೂಪಿಸಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಕೈ ಜೋಡಿಸ್ತೇವೆ ಎನ್ನುವ ಭರವಸೆ ಮಾತುಗಳನ್ನು ಕೂಡ ಹೇಳಿದ್ದಾರೆ. And it's a wonderful moment, of course, but being a principal of a polytechnic for a different level since 35 years, and I am feeling so happy to see you all and the performance here. ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಅವರು ಒಂದು ದೊಡ್ಡ ಜೀವನದ ದಾರಿಯನ್ನು ತೋರಿಸುವಂತ ಒಂದು ಕೆಲಸ ಮಾಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿದೆ ಸಮರ್ಥನವನ್ನು, ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ. ಇಡೀ ಒಂದು ನಾವು ಒಂದಲ್ಲ ಒಂದು ಇದರಲ್ಲಿ ಹುಟ್ತೀವಿ. ಆಕ್ಚುಲಿ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪೊಟೆನ್ಶಿಯಾಲಿಟೀಸ್ ಅನ್ನೋದಿರುತ್ತೆ, ಶಕ್ತಿ ಸಾಮರ್ಥ್ಯಗಳಿರುತ್ತೆ. ಯಾರನ್ನೂ ಕೂಡ ಹುಟ್ಟಿನಿಂದ ಮತ್ತು ಅವರು ಇದರಿಂದ ಕಡೆಗಣಿಸುವಂತಿಲ್ಲ. ಇರುವಂತ ಒಂದು ಆ ಶಕ್ತಿ ಸಾಮರ್ಥ್ಯಗಳೇನಿದೆ, ಪ್ರತಿಯೊಬ್ಬ ವ್ಯಕ್ತಿನಲ್ಲಿರುವಂತ ಶಕ್ತಿ ಸಾಮರ್ಥ್ಯಗಳು, ಅವ್ರ ಹಳ್ಳಿನಲ್ಲಿರ್ಲಿ, ನಗರದಲ್ಲಿರ್ಲಿ, ಓದಿರ್ಲಿ, ಓದಿಲ್ಲದೆ ಇರಲಿ, ಪ್ರತಿಯೊಬ್ಬರಿಗೂ ಒಂದು ಗ್ರೇಟ್ ಪೊಟೆನ್ಶಿಯಾಲಿಟೀಸ್ ಇರುತ್ತೆ. ಅವುಗಳನ್ನ ಗುರುತಿಸುವಂತ ಒಂದು ಕೆಲಸವನ್ನ ನಮ್ಮ ಸಮಾಜ ಮಾಡಬೇಕಾಗುತ್ತೆ. ಆ ತರ ಗುರುತಿಸುವಂತ ಕೆಲಸವನ್ನ ಇವತ್ತು ಸಮರ್ಥನೆ ಮಾಡ್ತಾ ಇದೆ. ಈ ವಿಶೇಷ ನೃತ್ಯ ಕಲೆಗೆ ನಮ್ಮನ್ನ ನಾವೇ ಅರ್ಪಿಸಿಕೊಂಡು ಈ ರಂಗಮಂದಿರದ ಪ್ರದರ್ಶನದಲ್ಲಿ ಗಣ್ಯರು,
ಗುರುವರೇಣ್ಯರು ಭರತನಾಟ್ಯ ಪ್ರಿಯ ತ್ರಿವೇಣಿ ಸಂಗಮದಲ್ಲಿ ಸಮರ್ಪಿಸಿಕೊಳ್ಳುವುದೆಂದರೆ ಸಾರ್ಥಕ ಬದುಕಿನ ಸುಮಧುರ ಕ್ಷಣ. ಉಪಸ್ಥಿತರಿರುವ ಸಮಸ್ತ ಗುರು ಹಿರಿಯರಿಗೆ ನನ್ನ ಪ್ರಣಾಮಗಳು. ಮೊದಲನೆಯದಾಗಿ, ದೈಹಿಕವಾಗಿ ವಿಶೇಷ ಚೇತನ ಹೊಂದಿರುವವರನ್ನು ಪ್ರೇರೇಪಿಸಿ, ಉತ್ತೇಜಿಸಿ ಹಾಗೂ ಅವರಿಗೆ ಬೆಂಬಲ ನೀಡುವ ಉತ್ತಮ ಸೇವೆಯನ್ನು ಮಾಡುತ್ತಿರುವ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಇದರ ಎಲ್ಲಾ ಪದಾಧಿಕಾರಿಗಳಿಗೆ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ನಮ್ಮ ಸಮಾಜದಲ್ಲಿ ಒಂದು ಅರ್ಥಪೂರ್ಣ ಬದಲಾವಣೆಯನ್ನು ತರಲು ನೀವು ಮಾಡುತ್ತಿರುವ ಈ ಮಹತ್ತರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು. ಇಂತಹ ಸಾರ್ಥಕ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ನೃತ್ಯ ಪ್ರದರ್ಶನ ಭರತನಾಟ್ಯವನ್ನು ನೀಡುವ ಅವಕಾಶವನ್ನು ನಮಗೆ ನೀಡಿದ್ದಕ್ಕಾಗಿ ನಮ್ಮ ನೃತ್ಯ ಸಂಸ್ಥೆ ಶ್ರೀ ಉಮಾಮಹೇಶ್ವರ ನೃತ್ಯ ಕಲಾಕ್ಷೇತ್ರ JP ನಗರ ಮೈಸೂರು ಹಾಗೂ ಇದರ ಗೌರವಾನ್ವಿತ ಗುರುಗಳಾದ ನಾಟ್ಯ ನಿಧಿ ವಿದೂಷಿ TS ಶ್ರೀಲಕ್ಷ್ಮಿ ಕುಮಾರ್ ಹಾಗೂ ಅವರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡುತ್ತಿರುವ ಶಿಷ್ಯ ವೃಂದದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನುಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.